सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके देवी नारायणी नमोऽस्तुते। ॐ ह्रीं दुं दुर्गायै नमः। ॐ श्री ಗುರುಭ್ಯೋ ನಮಃ. ನಮ್ಮ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಿಮ್ಮ ನೇತ್ರಾವತಿ ಮಾಡುವ ನಮಸ್ಕಾರಗಳು. ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಡಿಸೆಂಬರ್ ತಿಂಗಳಿನಲ್ಲಿ ದ್ವಾದಶ ರಾಶಿಗಳ ಗೋಚಾರ ಫಲ ಹೇಗಿದೆ ಅನ್ನೋದನ್ನ ನೋಡೋಣ. ಅದಕ್ಕೂ ಮೊದಲು ಬಹಳ ಮುಖ್ಯವಾದ ಒಂದು ವಿಚಾರ ಹೇಳ್ತೀನಿ. ಈ ಗೋಚಾರ ಫಲ ಅನ್ನೋದು ಗ್ರಹಗಳ ಒಂದು ಸಂಚಾರ. ಅಂದ್ರೆ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಸಂಚಾರ ಮಾಡ್ತಾ ಇರ್ತಾರೆ ಎಲ್ಲಾ ಗ್ರಹಗಳು. ಆ ಗ್ರಹಗಳು ಒಂದು ರಾಶಿಯಲ್ಲಿರುವಂತಹ ಕಾಲಾವಧಿಯ ಆಧಾರದ ಮೇಲೆ ಯಾವ ಯಾವ ರಾಶಿಯವರಿಗೆ ಯಾವ ರೀತಿ ಶುಭ ಅಥವಾ ಅಶುಭ ಫಲವನ್ನ ಕೊಡ್ತಾರೆ ಅನ್ನೋದು ಗೋಚಾರ ಫಲವಾಗಿರುತ್ತೆ. ಬಟ್ ಈ ಗೋಚಾರ ಫಲದಲ್ಲಿ ಏನಿದೆಯೋ ಅದೇ ನಿಮಗೆ ಸಂಪೂರ್ಣವಾಗಿ ಆಗತ್ತೆ ಅಂದ್ರೆ 100% ಆಗತ್ತೆ ಅಂತೇನಿಲ್ಲ. ಈ ಗೋಚಾರ ಫಲದಲ್ಲಿ ನಮ್ಗೆ ಸಮಸ್ಯೆಗಳಿದೆ ಅಂತ ಇದ್ರೂ ಕೂಡ ನಿಮಗೆ ನಿಮ್ಮ ಒಂದು ಪ್ರತ್ಯೇಕ ಜಾತಕ ಅಂತ ಇರುತ್ತೆ. ಆ ಜಾತಕದಲ್ಲಿ ನಿಮಗೆ ನಡೀತಾ ಇರುವಂತಹ ದಶಾಭುಕ್ತಿ ಚೆನ್ನಾಗಿತ್ತು ಅಂದ್ರೆ ಗೋಚಾರ ಫಲದಲ್ಲಿ ಅಶುಭ ಫಲ ಇದ್ದರೂ ಕೂಡ ಅಲ್ಲಿ ನೀವು ದಶಾಭುಕ್ತಿಯ ಒಂದು ಫಲದಿಂದಾಗಿ ಈ ಗೋಚಾರ ಫಲದ ಅಶುಭ ಫಲದಿಂದ ನೀವು ತಪ್ಪಿಸ್ಕೊಳ್ಬಹುದು. ಅಥವಾ ಗೋಚಾರ ಫಲದಲ್ಲಿರ್ತಕ್ಕಂತಹ ಅಶುಭ ಫಲಗಳು ಕಡಿಮೆ ಆಗಬಹುದು. ಆದ್ರೆ ಕೆಲವರಿಗೆ ದಶಾಭುಕ್ತಿ ಚೆನ್ನಾಗಿಲ್ಲ ಅಂದಾಗ ಗೋಚಾರ ಫಲದಲ್ಲಿ ಶುಭ ಫಲ ಇದ್ರೂ ಕೂಡ ಕೆಲವೊಮ್ಮೆ ಹೇಳಿದಷ್ಟು ಶುಭ ಫಲಗಳು ಆಗೋದಿಲ್ಲ. ಯಾಕಂದ್ರೆ ಇಲ್ಲಿ ನಿಮ್ಮ ದಶಾಭುಕ್ತಿ, ದಶಾನಾಥ, ಭುಕ್ತಿನಾಥ ಇವರುಗಳು ಕೂಡ ನಿಮ್ಗೆ ಸಪೋರ್ಟ್ ಮಾಡ್ಬೇಕಾಗತ್ತೆ. ಹಾಗಾಗಿ ನಿಮ್ಮ ಜನ್ಮ ಜಾತಕದ ದಶಾಭುಕ್ತಿಯ ಫಲ ಕೂಡ ಇಂಪಾರ್ಟೆಂಟ್, ಗೋಚಾರ ಫಲ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಕೆಲವರಿಗೆ ಗೋಚಾರ ಫಲದಲ್ಲಿ ನಾನು ಏನ್ ಹೇಳಿರ್ತೀನಿ ಅದಕ್ಕೆ ಆಪೋಸಿಟ್ ಆಗ್ಬೋದು. ಇದಕ್ಕೆ ಕಾರಣ ಒಂದು, ನಿಮಗೆ ಸರಿಯಾಗಿ ನಿಮ್ಮ ರಾಶಿ ಯಾವುದು, ನಕ್ಷತ್ರ ಯಾವುದು ಅಂತ ಗೊತ್ತಿಲ್ಲದೆ ಇರೋದಾಗಿರಬಹುದು. ಕೆಲವರು ಜಾತಕ ಇಲ್ಲ ಅಂದ್ಬಿಟ್ಟು ಅವರ ಹೆಸರು ಮೇಲೆ ರಾಶಿಯನ್ನ ನೋಡ್ತಾರೆ. ಕೆಲವ್ರಿಗೆ ಅದು ಸೂಟ್ ಆಗುತ್ತೆ, ಕೆಲವ್ರಿಗೆ ಅದು ಸೂಟ್ ಆಗಲ್ಲ. ಆವಾಗ ಜ್ಯೋತಿಷ್ಯದಲ್ಲಿ ಬೇರೆ ಬೇರೆ ಪ್ರಶ್ನ ಮಾರ್ಗ, ಕವಡೆ ಶಾಸ್ತ್ರ ಈ ತರದಿಂದ ನಮ್ಮ ರಾಶಿ ಯಾವುದು ಅಂತೇಳಿ ಕಂಡಿಡ್ಕೋಬಹುದು. ಆ ತರ ಕಂಡಿಡ್ಕೊಂಡು ಆಮೇಲೆ ಆ ರಾಶಿಯ ಆಧಾರದ ಮೇಲೆ ನೋಡ್ತಾ ಹೋಗ್ಬೇಕಾಗತ್ತೆ. ಮತ್ತೊಂದು ಕಾರಣ ಏನಂದ್ರೆ ನಿಮಗೆ ನಡೀತಾ ಇರುವಂತಹ ದಶಾಭುಕ್ತಿ ಎರಡೂ ಅಶುಭವಾಗಿದ್ದಾಗ ಇಲ್ಲಿ ಗೋಚಾರ ಫಲದಲ್ಲಿ ಶುಭ ಇದ್ರೂ ಕೂಡ ನಿಮ್ಗೆ ಯಾವುದೇ ರೀತಿಯ ಶುಭ ಫಲ ಬರಲ್ಲ. ಆವಾಗ ನಾವು ಅಲ್ಲಿ ದಶಾನಾಥ ಭುಕ್ತನಾಥನಿಗೆ ಪರಿಹಾರವನ್ನ ಮಾಡ್ಕೋಬೇಕಾಗತ್ತೆ. ಹಾಗಾಗಿ ಗೋಚಾರ ಫಲದಲ್ಲಿ ಏನೇ ಶುಭ ಅಶುಭ ಫಲಗಳಿದ್ರೂ ಕೂಡ ಅದ್ರ ಜೊತೆಗೆ ನಿಮ್ಮ ದಶಾಭುಕ್ತಿ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಆದ್ರೆ ಬಹುಪಾಲು ನನಗೆ ಅಂದ್ರೆ ನನ್ನ ವಿಡಿಯೋಗಳನ್ನ ನೋಡುವಂತವ್ರು ಹೇಳೋದು, ಗೋಚಾರ ಫಲ ಏನು ಹೇಳಿರ್ತೀನಿ ಅದು ಕರೆಕ್ಟ್ ಆಗತ್ತೆ ಅಂತ. ಗೋಚಾರ ಫಲ ನಿಮ್ಗೆ ಕರೆಕ್ಟ್ ಆಗ್ತಾ ಇದೆ ಅಂದ್ರೆ ಸರಿಯಾಗಿ ನಿಮ್ಮ ರಾಶಿ ನಕ್ಷತ್ರಗಳನ್ನ ಕರೆಕ್ಟ್ ಆಗಿ ತಿಳ್ಕೊಂಡಿದ್ದೀರಾ, ನಿಮ್ಮ ಹತ್ರ ಜಾತಕ ಇದೆ ಅಂತ ಹೇಳಿ. ನಿಮ್ಮ ಹತ್ರ ಜಾತಕ ಇಲ್ಲ, ನಿಮ್ಮ ರಾಶಿ ನಕ್ಷತ್ರ ಗೊತ್ತಿಲ್ಲ ಅಂದಾಗ ನಿಮ್ ಹೆಸರು ಮೇಲೆ ನೋಡಕ್ ಹೋದಾಗ ಕೆಲವೊಂದ್ಸಲ ಈ ತರ ವ್ಯತ್ಯಾಸಗಳಾಗ್ಬಿಡುತ್ತೆ. ಹಾಗಾಗಿ ಸರಿಯಾಗಿ ನಿಮ್ಮ ರಾಶಿ ನಕ್ಷತ್ರಗಳನ್ನ ತಿಳ್ಕೊಳ್ಳಿ. ನಿಮ್ದು ಡೇಟ್ ಆಫ್ ಬರ್ತ್ ಅಂದ್ರೆ ಹುಟ್ಟಿದಂತಹ ದಿನ ಮತ್ತು ಆ ತಿಂಗಳು, ಆ ವರ್ಷ, ಅದರ ಆಧಾರದ ಮೇಲೆ ನಿಮ್ದು ರಾಶಿ ನಕ್ಷತ್ರ ಯಾವುದು ಅಂತ ನೋಡ್ಬೇಕು. ನಿಮ್ಮ ಹೆಸರಿನ ಮೇಲೆ ಅಲ್ಲ. ಕೆಲವರು ಏನ್ ಮಾಡ್ತಾರೆ, ಜಾತಕ ನೋಡಿ ಹೆಸರಿಟ್ಟಿರ್ತಾರೆ, ಕೆಲವರು ಜಾತಕ ನೋಡಿರಲ್ಲ ಹಾಗೆ ಹೆಸರಿಟ್ಬಿಟ್ಟಿರ್ತಾರೆ. ಆದ್ರೆ ನೀವು ಯಾವುದೇ ಹೆಸರಿಟ್ಕೊಂಡು ಕೂಡ ನಿಮ್ ಜನ್ಮ ಜಾತಕದಲ್ಲಿ ಯಾವ ರಾಶಿ ಬಂದಿದೆಯೋ ಅದೇ ನಿಮ್ಮ ರಾಶಿ ಆಗಿರುತ್ತೆ. ಇದನ್ನ ಸರಿಯಾಗಿ ತಿಳ್ಕೊಂಡು ನೀವು ಗೋಚಾರ ಫಲವನ್ನ ನೋಡ್ಬೇಕಾಗತ್ತೆ. ಮಕರ ರಾಶಿಯವರಿಗೆ ಡಿಸೆಂಬರ್ ಮಾಸ ಭವಿಷ್ಯ ಹೇಗಿದೆ ಅಂತ ನೋಡೋಣ. ಮೊದಲನೇದಾಗಿ ನಿಮ್ಮ ರಾಶ್ಯಾಧಿಪತಿಯಾದಂತಹ ಶನಿ ಗ್ರಹ ತೃತೀಯ ಭಾವದಲ್ಲಿ ಸ್ಥಿತನಾಗಿದ್ದಾನೆ, ಗುರು ಮನೆಯಲ್ಲಿ ಸ್ಥಿತನಾಗಿದ್ದಾನೆ. ಇಲ್ಲಿ ಗುರುಗ್ರಹ ನಿಮ್ಗೆ 1.5 ತಿಂಗಳ ಕಾಲ 7ನೇ ಮನೆಯಲ್ಲಿ ಇದ್ದಿದ್ರಿಂದ 1.5 ತಿಂಗಳು ಗುರು ದೃಷ್ಟಿ ಇತ್ತು. ಆದ್ರೆ ಈ ತಿಂಗಳಲ್ಲಿ ವಾಪಸ್ 6ನೇ ಮನೆಗೆ ಹೊರಟೋಗ್ಬಿಡ್ತಾನೆ. ಅಂದ್ರೆ ಗುರುಬಲ ಮತ್ತೆ ವಾಪಸ್ ಹೊರಟೋಗುತ್ತೆ. ಆದ್ರೆ ಮಿಥುನ ರಾಶಿಗೆ ಗುರು ಹೋಗ್ಬಿಟ್ಟ ಅಂದ ಕೂಡ್ಲೆ ನಿಮ್ಗೆ ತುಂಬಾ ಸಮಸ್ಯೆ ಆಗ್ಬಿಡುತ್ತೆ. ಹಣಕಾಸಿನ ವಿಷಯದಲ್ಲಿ ತುಂಬಾ ತೊಂದರೆ ಆಗ್ಬಿಡುತ್ತೆ. ಆ ತರ ಅನ್ಕೊಳಕ್ ಹೋಗ್ಬೇಡಿ. ಯಾಕಂದ್ರೆ ಇಲ್ಲಿ ಧನಕ್ಕೆ ಕಾರಕ ಗುರುನೇ ಕರೆಕ್ಟ್. ಆದ್ರೆ ನಿಮ್ಗೆ ಇಲ್ಲಿ ಫೈನಾನ್ಷಿಯಲಿ ನಿಮ್ಗೆ ಅನುಕೂಲ ಕೊಡುವಂತಹ ಕೆಲವು ಗ್ರಹಗಳು ಇರ್ತಾರೆ. ನಿಮ್ಮ ರಾಶಿಯಿಂದ 2ನೇ ಮನೆ ಅಧಿಪತಿ, ಲಾಭಾಧಿಪತಿ, ಭಾಗ್ಯಾಧಿಪತಿ, ಇವರುಗಳೆಲ್ಲ ನಿಮಗೆ ಹಣಕಾಸಿನ ವಿಷಯದಲ್ಲಿ ಅನುಕೂಲವನ್ನ ಕೊಡ್ತಾ ಇರ್ತಾರೆ. ಹಾಗಾಗಿ ಆ ಗ್ರಹಗಳ ಒಂದು ಯಾವ ರಾಶಿಯಲ್ಲಿ ಸ್ಥಿತರಾಗಿದ್ದಾರೆ ಅದನ್ನು ಕೂಡ ನೀವು ನೋಡ್ಬೇಕಾಗತ್ತೆ. ಇಲ್ಲಿ ಗುರುಬಲ ಇಲ್ಲ ಅಂದ ಕೂಡಲೇ ನೀವು ತುಂಬಾ ಟೆನ್ಷನ್ ಮಾಡ್ಕೊಳ್ಳೋದು, ಅಯ್ಯೋ ನಮ್ ರಾಶಿ ಗುರುಬಲ ಇಲ್ಲ ನಮಗ್ ಸಮಸ್ಯೆ ಬಂದ್ಬಿಡುತ್ತೆ ಆ ತರ ಎಲ್ಲ ಅನ್ಕೊಳ್ಳೋದಕ್ಕಿಂತ ಗುರುವಿಗೆ ಪರಿಹಾರ ಮಾಡ್ಕೊಳ್ಳಿ ಅಷ್ಟೇ ನಾನು ಹೇಳೋದು.
ಗುರು ಪಾದುಕ ಮಂತ್ರವನ್ನ ಹೇಳ್ಕೊಳ್ಳುವಂಥದ್ದು, ಗುರು ಚರಿತ್ರೆ ಪಾರಾಯಣ ಮಾಡುವಂಥದ್ದು ಪ್ರತಿ ದಿನ ಅಥವಾ ಪ್ರತಿ ಗುರುವಾರ, ಹಾಗೆ ಪ್ರತಿ ಗುರುವಾರ ಕಡಲೆಬೇಳೆ ದಾನ ಕೊಡೋದು, ಇದೆಲ್ಲ ಮಾಡ್ತಾ ಇದ್ರೆ ನಿಮ್ಗೆ ಜಾತಕದಲ್ಲಿ ಅಥವಾ ಗೋಚಾರದಲ್ಲಿ ಗುರುವಿನ ಅನುಗ್ರಹ ಕಡಿಮೆ ಇದ್ರೂ ಕೂಡ ನೀವು ಮಾಡುವಂತಹ ಈ ಒಂದು ಪರಿಹಾರಗಳಿಂದಾಗಿ ನಿಮ್ಗೆ ಗುರುವಿನ ಅನುಗ್ರಹ ಸಿಕ್ಕೇ ಸಿಗುತ್ತೆ. ಕೆಲವರು ಇವಾಗ ಗೋಚಾರದಲ್ಲಿ ಗುರುಬಲ ಇಲ್ಲ ಅಂತ ಕೆಲವರು ಟೆನ್ಷನ್ ಆಗ್ತೀರಾ, ಬೇಜಾರ್ ಮಾಡ್ಕೊತೀರಾ. ಎಷ್ಟೋ ಜನದ ಜಾತಕದಲ್ಲೇ ಗುರು ನೀಚನಾಗಿರ್ತಾನೆ, ಅವಾಗ ಅವ್ರು ಏನ್ ಮಾಡ್ಬೇಕು? ಗುರುವಿನ ಅನುಗ್ರಹ ಎಲ್ರಿಗೂ ಬೇಕೇ ಬೇಕು, ಒಪ್ಕೊಳ್ತೀನಿ. ಅದಕ್ಕೆ ಏನ್ ಮಾಡ್ಬೇಕು? ಜಾತಕದಲ್ಲಿ ಗುರು ಹೇಗಾದ್ರೂ ಇರ್ಲಿ, ನಾವು ಗುರುವನ್ನ ಆರಾಧನೆ ಮಾಡ್ತೀವಿ. ಒಬ್ರು ಗುರುಗಳನ್ನ ತುಂಬಾ ನಂಬಿದೀವಿ. ಈಗ ನಾನು ರಾಘವೇಂದ್ರ ಸ್ವಾಮಿಯನ್ನ ತುಂಬಾ ಆರಾಧಿಸ್ತೀನಿ ಅಂತಂದ್ರೆ, ಅಥವಾ ನಾನು ದತ್ತಾತ್ರೇಯ ಗುರುಗಳನ್ನ ತುಂಬಾ ಆರಾಧನೆ ಮಾಡ್ತೀನಿ ಅಂದ್ರೆ, ಅಥವಾ ನಾನು ಸಾಯಿಬಾಬಾನ ಭಕ್ತೆ ಆಗಿದ್ದೀನಿ ಅಂತ ಅನ್ಕೊಳ್ಳಿ. ಆತರ ಇದ್ದಾಗ ಅವರ ಜಾತಕದಲ್ಲಿ ಗುರು ಯಾವ ಪ್ಲೇಸ್ ಅಲ್ಲಿ ಇದ್ದಾನೆ ಅದು ನಿಮ್ಗೆ ಮ್ಯಾಟರ್ ಅಲ್ವೇ ಅಲ್ಲ. ಇದನ್ನ ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಎಲ್ಲವನ್ನ ಜಾತಕನೇ ಕೊಡುತ್ತೆ ಅನ್ನೋದಾದ್ರೆ ನಮ್ಮ ಪ್ರಯತ್ನ ಏನಿಲ್ಲಿ? ಹೌದು, ಹಾಗಿದ್ರೆ ಜಾತಕದಲ್ಲಿ ಎಲ್ಲ ಯೋಗ ಇದೆ, ನಾನೇನು ಓದಲ್ಲ, ನಾನೇನು ಬರೆಯಲ್ಲ, ನನ್ಗೆಲ್ಲ ಸಿಕ್ಬಿಡುತ್ತೆ ಅನ್ಕೊಂಡ್ರೆ ಎಜುಕೇಶನ್ ಯಾಕೆ ಬೇಕು ಅಲ್ವಾ? ಅಂದ್ರೆ ಕೆಲವೊಂದು ತುಂಬಾ ಇಂಪಾರ್ಟೆಂಟ್ ಅಂತೇಳಿ ನಾವು ಜಾತಕದ ಮೇಲೆ ಯಾವುದೇ ಹೊರೆ ಹಾಕ್ದಿರಾ ನಾವು ಮಕ್ಕಳನ್ನ ಓದಿಸೋದಾಗಿರ್ಬಹುದು, ಅಥವಾ ಊಟ ಬಟ್ಟೆ ವಸತಿ ಇವುಗಳ ಕಡೆಗೆ ನಾವು ಗಮನ ಕೊಡೋದು ಎಲ್ಲದೂ ಮಾಡ್ತಾನೆ ಇರ್ತೀವಿ. ಬಟ್ ಸಮಸ್ಯೆ ಬಂದಾಗ ಮಾತ್ರ ನಾವು ಗ್ರಹಗಳಿಂದ ಅಂತ ಹೇಳೋದು ತಪ್ಪಾಗುತ್ತೆ. ಗ್ರಹಗಳು ನಮ್ಮ ಹಿಂದಿನ ಜನ್ಮದ ಕರ್ಮದ ಫಲವನ್ನ ನಮ್ಮ ಮುಂದೆ ತಂದು ಇಡೋದಷ್ಟೇ ಅವ್ರ ಡ್ಯೂಟಿ. ಅದನ್ನ ಅನುಭವಿಸೋದು, ಎಷ್ಟು ಅನುಭವಿಸ್ತೀವಿ, ಎಷ್ಟರವರೆಗೆ ಅನುಭವಿಸ್ತೀವಿ, ಇದೆಲ್ಲ ನಮ್ದೇ ಆಗಿರುತ್ತೆ. ನಾವು ಆಲ್ರೆಡಿ ರೆಡಿ ಮಾಡಿಟ್ಟು ಬಂದಿರ್ತೀವಿ. ಹಾಗಾಗಿ ನಾವು ಕೆಲವು ಗ್ರಹಗಳಿಗೆ ಪರಿಹಾರ ಮಾಡ್ಕೋಬೇಕು. 7.5 ನಡೀತಿದೆ ಅಂದಾಗ ಶನಿಗೆ ರೆಗ್ಯುಲರ್ ಪರಿಹಾರ ಮಾಡ್ತೀವಲ್ವಾ, ಅದೇ ತರ ಗುರುಬಲ ಇಲ್ಲ ಅಂದಾಗ ಗುರುವಿಗೆ ರೆಗ್ಯುಲರ್ ಪರಿಹಾರ ಮಾಡ್ಲೇಬೇಕು. ಯಾಕೆ ಮಕರ ರಾಶಿಯವ್ರಿಗೆ ಇದನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ಈಗ ಗುರುಬಲ ಹೊರಟೋಗಿದೆ. ಮುಂದಿನ ವರ್ಷ 2026 ಮೇ ತಿಂಗಳವರೆಗೂ ನಿಮ್ಗೆ ಗುರು 7ನೇ ಮನೆಗೆ ಬರಲ್ಲ, ಅವನು 6ನೇ ಮನೇಲಿ ಇರ್ತಾನೆ. 6ನೇ ಮನೆ ಅನ್ನೋದು ಋಣಸ್ಥಾನ ಆಗಿರುತ್ತೆ. ಸಹಜವಾಗಿ ಕೆಲವರಿಗೆ ಸಾಲ ಬಾಧೆಗಳು ಇರುತ್ತೆ. ಮಕರ ರಾಶಿಯವರಿಗೆ ಕೆಲವರಿಗೆ ಸಾಲ ಮಾಡೋ ಪರಿಸ್ಥಿತಿ ಬರಬಹುದು, ಕೆಲವರಿಗೆ ಬ್ಯಾಂಕ್ ಲೋನ್ದು ಟೆನ್ಷನ್ ಇರುತ್ತೆ. ಸೊ ಈ ತರದ್ದೆಲ್ಲ ಪ್ರಾಬ್ಲಮ್ ನ ಗುರುಗ್ರಹ ಕೊಡ್ತಾನೆ. ಅದಕ್ಕೆ ಗುರುವಿಗೆ ಪರಿಹಾರ ಮಾಡ್ಕೋಬೇಕಾಗತ್ತೆ. ನೀವು ಫಸ್ಟೇ ಪರಿಹಾರ ಹೇಳ್ತಾ ಇದ್ದೀನಿ, ಆಮೇಲೆ ಉಳಿದಿರೋ ಗ್ರಹಗಳದು ಏನ್ ಫಲ ಅಂತ ಹೇಳ್ತೀನಿ. ಗುರು ಪರಿಹಾರ ಏನಪ್ಪಾ ಅಂದ್ರೆ, ಗುರು ಪಾದುಕ ಮಂತ್ರವನ್ನ ಪ್ರತಿದಿನ ಹೇಳ್ಕೊಡಿ ನೀವು. ಹಾಗೆ ಪ್ರತಿ ಗುರುವಾರ ಕಡಲೆಬೇಳೆ ದಾನ ಕೊಡಿ. 1/4 kg ಅರ್ಧ kg ನಿಮ್ ಕೈಲಿ ಆದಷ್ಟು ದೇವಸ್ಥಾನಕ್ಕಾದ್ರೂ ಕೊಡ್ಬೋದು, ಅಥವಾ ತುಂಬಾ ಅವಶ್ಯಕತೆ ಇದೆ ಬಡವರು ಪಾಪ ಅಂಥವ್ರಿಗಾದ್ರೂ ಕೊಡ್ಬೋದು. ಆಯ್ತಾ? ಈ ಪರಿಹಾರನ ತಪ್ಪದೆ ಮಾಡಿ. ಇನ್ನು 2ನೇ ವಿಚಾರ, ರಾಷ್ಟ್ರಾಧಿಪತಿ ಶನಿ ಗ್ರಹ ತೃತೀಯ ಭಾವದಲ್ಲಿದ್ದಾನೆ. 2ನೇ ಮನೆಯಲ್ಲಿ ರಾಹು ಇದ್ದಾನೆ. ವಾಕ್ಸ್ಥಾನದಲ್ಲಿ ರಾಹು ಇರೋದ್ರಿಂದ ಮಾತಿನ ಕಡೆ ಸ್ವಲ್ಪ ಗಮನ ಕೊಡಿ. ಜಾಸ್ತಿ ಮಾತಾಡಿದ್ರೆ ಪ್ರಾಬ್ಲಮ್ ಆಗುತ್ತೆ. ಯಾಕೆಂದ್ರೆ ತುಂಬಾ ಮಾತಾಡೋದಕ್ಕೆ ರಾಹು ಕಾರಕ, ಮಾತೇ ಆಡದೆ ಇರೋದಕ್ಕೆ ಕೇತು ಕಾರಕ. 2ನೇ ಮನೆಯಲ್ಲಿ ಕೇತು ಇದ್ದಾನೆ ಅಂದ್ರೆ ಅವ್ರು ಎಲ್ಲಾ ಟೈಮಲ್ಲೂ ಸುಮ್ಮನಿದ್ದು ಪ್ರಾಬ್ಲಮ್ ತಂದ್ಕೋತಾರೆ. 2ನೇ ಮನೇಲಿ ರಾಹು ಇದ್ದ ಅಂದ್ರೆ ಬೇಡವಾದ ವಿಚಾರಗಳನ್ನ ಬೇಡವಾದ ಸಮಯದಲ್ಲಿ ಮಾತಾಡಿ ಪ್ರಾಬ್ಲಮ್ ತಂದಿಟ್ಕೊಳ್ತಾರೆ. ಹಾಗಾಗಿ ಆ ತರ ಆಗೋದ್ ಬೇಡ. ಮಾತು ಎಷ್ಟು ಮಿತವಾಗಿ ಆಡ್ತಿರೋ ಅಷ್ಟು ನಿಮ್ಗೆ ಒಳ್ಳೇದಾಗತ್ತೆ. ಹಾಗೆ ಹಣಕಾಸಿನ ವಿಷಯ ಅಂತ ಬಂದಾಗ ಸ್ವಲ್ಪ ಖರ್ಚುಗಳು ಆಗ್ತಾ ಇರುತ್ತೆ. ಆದ್ರೆ ನಿಮಗೆ 2ನೇ ಮನೆ ಅಧಿಪತಿ ಶನಿನೇ ಆಗಿ ಅವನು ಗುರು ಮನೇಲಿದ್ದಾನೆ. ಹಾಗೆ ನಿಮಗೆ ಪಂಚಮಾಧಿಪತಿ ಶುಕ್ರ ಆಗಿ ಅವನು ಲಾಭದಲ್ಲಿದ್ದಾನೆ. ಲಾಭದಲ್ಲಿ ರವಿ ಗ್ರಹ ಕೂಡ ಇರ್ತಾನೆ. ಲಾಭದಲ್ಲಿ ಭಾಗ್ಯಾಧಿಪತಿಯಾದ ಬುಧ ಗ್ರಹ ಕೂಡ ಇರ್ತಾನೆ. ಅಂದ್ರೆ ಏನರ್ಥ? 2-3 ಗ್ರಹಗಳು ನಿಮ್ಗೆ ಲಾಭವನ್ನೇ ಕೊಡ್ತಾರೆ. ಇಲ್ಲಿ 1 ಗ್ರಹ ಖರ್ಚು ಮಾಡಿಸ್ಬೋದು, ಇನ್ನು 2-3 ಗ್ರಹಗಳು ಲಾಭವನ್ನೇ ಕೊಡೋದ್ರಿಂದ ಲಾಭ ಚೆನ್ನಾಗಿರುತ್ತೆ. ಕೈಯಲ್ಲಿ ಹಣಕಾಸಿನ ಅನುಕೂಲ ಅಂತೂ ನಿಮಗೆ ಕಾಣಿಸ್ತಾ ಇರುತ್ತೆ. ಇನ್ನು ಸ್ವಂತ ಉದ್ಯೋಗ ಅಂತ ಬಂದಾಗ ಚೆನ್ನಾಗಿದೆ, ಲಾಭನೂ ಚೆನ್ನಾಗಿದೆ. ನಿಮ್ಮ ಒಂದು ಎಲ್ಲಾ ಕೆಲಸಗಳನ್ನು ಆಲ್ಮೋಸ್ಟ್ ನೀವು ಕಾರ್ಯರೂಪಕ್ಕೆ ತರ್ತೀರಾ. ಯಾಕಂದ್ರೆ ನಿಮ್ಗೆ ದಶಮಾಧಿಪತಿ ಶುಕ್ರ ಗ್ರಹ ಲಾಭದಲ್ಲಿದ್ದಾನೆ. ಹಾಗಾಗಿ ನಿಮ್ಮ ಪ್ರಯತ್ನ, ನಿಮ್ಮ ಕರ್ಮ, ನಿಮ್ಮ ಕೆಲಸದಿಂದ ನೀವು ಲಾಭವನ್ನ ಪಡಿತೀರಾ. ಅದೃಷ್ಟದಿಂದ ಅಂತ ಅಲ್ಲ, ಬಟ್ ನಿಮ್ ಪ್ರಯತ್ನ ಜೊತೆಗೆ ಅದೃಷ್ಟ ಎರಡೂ ಇರುತ್ತೆ ಅನ್ಬೋದು. ಯಾಕಂದ್ರೆ ಭಾಗ್ಯಾಧಿಪತಿ ದಶಮಾಧಿಪತಿ. ಹಾಗೆ ನಿಮ್ಗೆ ತೃತೀಯ ಭಾವಾಧಿಪತಿ 12ನೇ ಮನೆ ಅಧಿಪತಿ 6ನೇ ಮನೆಯಲ್ಲಿ ಇರ್ತಾನೆ ಗುರುಗ್ರಹ. ಸ್ವಲ್ಪ ಸ್ನೇಹಿತರ ವಿಷಯದಲ್ಲಿ ಅಥವಾ ಕೆಲಸ ಮಾಡುವಂತ ಸ್ಥಳದಲ್ಲಿ ನಿಮ್ಮ ಸಹೋದ್ಯೋಗಿಗಳ ವಿಷಯದಲ್ಲಿ, ಸಂಬಂಧಿಕರ ವಿಷಯದಲ್ಲಿ ಸ್ವಲ್ಪ ಡಿಸ್ಟರ್ಬ್ ಆಗ್ಬಿಡ್ತೀರಾ. ತುಂಬಾ ಎಮೋಷನಲಿ ಯೋಚನೆ ಮಾಡ್ತೀರಾ. ನಾನು ಎಲ್ರಿಗೂ ಒಳ್ಳೇದನ್ನೇ ಮಾಡ್ತೀನಿ, ಆದ್ರೆ ನನಗೆ ಯಾಕೆ ಇವರೆಲ್ಲ ನನ್ಗೆ ಕೆಟ್ಟದ್ ಮಾಡ್ತಾರೆ, ಯಾಕೆ ನನ್ ಮೇಲೆ ಕೆಟ್ಟದ್ ಬಯಸ್ತಾರೆ, ಅಥವಾ ನನಗೆ ಯಾಕೆ ತೊಂದರೆ ಕೊಡ್ತಾರೆ, ಅಥವಾ ನನ್ ಮೇಲೆ ಯಾಕೆ ಹೊಟ್ಟೆ ಕಿಚ್ಚು ಪಡ್ತಾರೆ, ಈ ತರ ಎಲ್ಲ ಸ್ವಲ್ಪ
ಈ ಈ ತರ ಭಾವನಾತ್ಮಕವಾಗಿ ಯೋಚನೆ ಮಾಡಿಸೋನು ಗುರುಗ್ರಹ ಆಗಿರ್ತಾನೆ. ಬಟ್ ಇದನ್ನ ನೀವು ಇದು ಯೂಶಲ್ ಆಗಿ ಎಲ್ಲರಿಂದ ನೀವು ಏನನ್ನ ನಿರೀಕ್ಷೆ ಮಾಡ್ತೀರಾ, ನಿರೀಕ್ಷೆ ಮಾಡಿದಾಗ ದುಃಖ ಜಾಸ್ತಿ ಆಗುತ್ತೆ. ಅದಕ್ಕೆ ನೀವು ಯಾರಿಗೆ ಏನೇ ಒಳ್ಳೇದ್ ಮಾಡಿ, ಒಳ್ಳೇದ್ ಮಾಡಿದ್ದನ್ನ ನೀವು ಮರ್ತು ಬಿಡ್ಬೇಕು. ಅದನ್ನ ನೀವು ಮನಸ್ಸಲ್ಲಿ ಇಟ್ಕೊಂಡಾಗ, ನಾನು ಅವ್ರಿಗೆ ಒಳ್ಳೇದ್ ಮಾಡಿದೆ ಆದ್ರೆ ಅವ್ರು ನನಗೆ ಕೆಟ್ಟದ್ ಮಾಡಿದ್ರು ಅನ್ನೋದು ಬರುತ್ತೆ. ನಾನು ಅವ್ರಿಗೆ ಏನೂ ಕೆಟ್ಟದ್ ಮಾಡಿಲ್ಲ ಆದ್ರೂ ನಂಗೆ ತೊಂದರೆ ಮಾಡ್ತಿದ್ದಾರೆ. ಎಲ್ಲಾ ವಿಷಯನೂ ಕೂಡ ನಾವ್ ಎಷ್ಟು ಮನಸ್ಸಿನಲ್ಲಿ ಆಳವಾಗಿ ಇಟ್ಕೊಳ್ತೀವೋ ಅಷ್ಟು ನಮ್ಗೆ ಎಫೆಕ್ಟ್ ಆಗ್ತಾ ಇರುತ್ತೆ. ಅವ್ರು ಏನಾದ್ರೂ ಮಾಡ್ಕೊಳ್ತಾ ಇರ್ಲಿ, ನಮ್ ಕೆಲ್ಸ ನಾವ್ ಮಾಡ್ತಾ ಇರೋಣ ಅನ್ಕೊಂಡ್ರೆ ನಿಮ್ಗೆ ಅದೆಲ್ಲ ಏನು ವಿಷಯನೇ ಅಲ್ಲ ಅದು. ಸ್ವಲ್ಪ ಈ ತರದ್ದೆಲ್ಲ ಒಂಚೂರು ಬೇಜಾರಾಗತ್ತೆ ನಿಮ್ಗೆ. ಚತುರ್ಥಾಧಿಪತಿ ಮಂಗಳ ಗ್ರಹ 12ನೇ ಮನೇಲಿ ಇರ್ತಾನೆ. ತಾಯಿಯ ವಿಚಾರದಲ್ಲಿ ಸ್ವಲ್ಪ ಟೆನ್ಷನ್ ಇರುತ್ತೆ. ಅವ್ರ ಆರೋಗ್ಯದಲ್ಲಿ ಏನೋ ಸಮಸ್ಯೆ ಆಗ್ಬೋದು. ಮತ್ತೆ ಈ ಸೈಟು ಮನೆ ಅಂತ ಏನಾದ್ರು ತಗೋಬೇಕು ಅನ್ಕೊಂಡ್ರೆ ಆ ವಿಷಯದಲ್ಲಿ ಸ್ವಲ್ಪ ನಿಮ್ಗೆ ಲೇಟ್ ಆಗುತ್ತೆ. ಸ್ವಲ್ಪ ವೆಯ್ಟ್ ಮಾಡಿ. ಮಂಗಳ ಗ್ರಹ ಮಕರ ರಾಶಿಗೆ ಬಂದ್ಮೇಲೆ ನಿಮ್ಗೆ ಅದಕ್ಕೆ ಸೂಕ್ತವಾದ ಟೈಮು. ಅಲ್ಲಿವರೆಗೂ ಈ ಸೈಟ್ ತಗೊಳ್ಳೋದು ಅಥವಾ ಮನೆ ತಗೊಳ್ಳೋದು ಅಥವಾ ಕೃಷಿ ಭೂಮಿ ತಗೊಳ್ಳೋದು ಅಥವಾ ಇದನ್ನ ಸೇಲ್ ಮಾಡೋ ವಿಚಾರ, ಸೇಲ್ ಮಾಡೋದ್ರಲ್ಲಿ ನಿಮ್ಗೆ ಅನುಕೂಲ ಆಗುತ್ತೆ ಈ ತಿಂಗಳಲ್ಲಿ. ಯಾಕಂದ್ರೆ ವ್ಯಯದಲ್ಲಿ ಇದಾನಲ್ವಾ. ಹಾಗಾಗಿ ಪ್ರಾಪರ್ಟಿ ಏನಾದ್ರು ಸೇಲ್ಗೆ ಇಟ್ಟಿದ್ದೀರಾ ಅಂತಂದ್ರೆ ಮಕರ ರಾಶಿಯವರು ಈ ತಿಂಗಳಲ್ಲಿ ಸೇಲ್ ಆಗುತ್ತೆ. ಸ್ವಲ್ಪ ನಿಮ್ಗೆ ಅನುಕೂಲ ಆಗುತ್ತೆ. ಬಟ್ ತಗೊಳ್ಳೋ ವಿಚಾರ ಅಂತ ಬಂದಾಗ ಯಾವುದೇ ರೀತಿಯ ಅನುಕೂಲಗಳು ಆಗೋದಿಲ್ಲ. ಇನ್ನು ಪಂಚಮಾಧಿಪತಿ ಶುಕ್ರ ಗ್ರಹ ಲಾಭದಲ್ಲಿರೋದ್ರಿಂದ ಮಕ್ಕಳ ವಿಷಯದಲ್ಲಿ ತುಂಬಾ ಸಂತೋಷ. ಅವರ ಎಜುಕೇಶನ್ ಆಗಿರಬಹುದು, ಅವ್ರ ಕೆಲಸ ಆಗಿರ್ಬೋದು, ಅದ್ರಲ್ಲಿ ಏನೋ ಒಂದು ಒಳ್ಳೆ ಸ್ಥಾನಕ್ಕೆ ಹೋಗ್ತಾ ಇದಾರೆ, ಅದರ ಒಂದು ಖುಷಿ ಇರುತ್ತೆ ನಿಮ್ಗೆ. ಹಾಗೆ ಅವನು ದಶಮಾಧಿಪತಿ ಕೂಡ ಆಗಿರೋದ್ರಿಂದ ಉದ್ಯೋಗದಲ್ಲಿ ಅಭಿವೃದ್ಧಿ ಇದೆ. ಯಾರ್ಯಾರೆಲ್ಲ ಪ್ರೈವೇಟ್ ಜಾಬ್ ಅಲ್ಲಿ ಇದ್ದೀರಾ, ಖಾಸಗಿ ಕಂಪನಿಗಳಲ್ಲಿ ಕೆಲಸ ಮಾಡ್ತಾ ಇದ್ದೀರಾ, ಸರ್ಕಾರಿ ಉದ್ಯೋಗದಲ್ಲಿ ಇದ್ದೀರಾ, ಅವ್ರಿಗೆಲ್ಲ ತುಂಬಾ ಚೆನ್ನಾಗಿದೆ ಈ ತಿಂಗಳು. ನಿಮ್ ಕೆಲಸದಲ್ಲಿ ನಿಮ್ಗೆ ಪ್ರಮೋಷನ್ ಆಗಿರ್ಬಹುದು ಅಥವಾ ಸ್ಯಾಲ್ರಿ ಜಾಸ್ತಿ ಆಗಿರ್ಬಹುದು, ಈ ತರದ್ದು ಏನಾದ್ರೂ ನಿಮ್ಮ ಆಸೆಗಳಿದ್ರೆ ಅದಕ್ಕೆ ಬೇಕಾದ ಪ್ರಯತ್ನವನ್ನ ಮಾಡಿ ಅದು ಅಂದ್ರೆ ಆ ತರದ್ದು ಏನೋ ಒಂದು ಒಳ್ಳೆ ಬದಲಾವಣೆ ಆಗುವಂತ ಸೂಚನೆಗಳು ನಿಮ್ಗೆ ಕಂಡು ಬರುತ್ತೆ. ಹಾಗೆ ನಿಮ್ಗೆ ಬುಧ ಗ್ರಹ ಭಾಗ್ಯಾಧಿಪತಿ ಕೂಡ ಆಗಿ 11ನೇ ಮನೇಲಿ ಇದ್ದಾನೆ. ಜಲತತ್ವ ರಾಶಿ ಅಂತ ಹೇಳ್ತೀವಿ ವೃಶ್ಚಿಕ ರಾಶಿಯನ್ನ. ಅಲ್ಲಿ ಬುಧ ಇರೋದ್ರಿಂದ ಈ ತಿಂಗಳಲ್ಲಿ ಸ್ವಲ್ಪ ತೀರ್ಥಕ್ಷೇತ್ರಗಳಿಗೆ ಹೋಗುವಂಥದ್ದು ಅಥವಾ ನದಿ ತೀರದ ದೇವಾಲಯಗಳಿಗೆ ಹೋಗುವಂಥದ್ದು. ಬಟ್ ಅದರಿಂದ ತುಂಬಾ ಮನಸ್ಸಿಗೆ ಖುಷಿ ಸಿಗುತ್ತೆ. ಆ ತರದ್ದು ಒಂದು ಒಳ್ಳೆ ಅನುಭವಗಳು ನಿಮ್ಗಾಗುತ್ತೆ ಈ ಒಂದು ಡಿಸೆಂಬರ್ ತಿಂಗಳಲ್ಲಿ. ಹಾಗೆ ನಿಮಗೆ ಲಾಭದಲ್ಲಿ ಸೂರ್ಯ ಇರ್ತಾನೆ. 15ನೇ ತಾರೀಕುವರೆಗೂ ಇರ್ತಾನೆ. ಅಲ್ಲಿವರೆಗೂ ಏನು ಪ್ರಾಬ್ಲಮ್ ಇಲ್ಲ. ಆದ್ರೆ 16ನೇ ತಾರೀಕಿಗೆ 12ನೇ ಮನೆಗೆ ಬಂದ್ಬಿಡ್ತಾನೆ. 12ನೇ ಮನೆಯಲ್ಲಿ ರವಿ ಇರೋದ್ರಿಂದ ಮಕರ ರಾಶಿಯವರಿಗೆ ಈ 16ನೇ ತಾರೀಕು ನಂತರ ಸರ್ಕಾರಿ ಉದ್ಯೋಗದಲ್ಲಿರುವಂತವ್ರಿಗೆ ನಿಮ್ಮ ಕೆಲಸದಲ್ಲಿ ನಿಮ್ಮ ಮೇಲಧಿಕಾರಿಗಳಿಂದ ಕೆಲವು ಕೆಲಸದ ವಿಚಾರವಾಗಿ ಸ್ವಲ್ಪ ಒತ್ತಡಗಳು ಬರುತ್ತೆ ನಿಮ್ಗೆ. ನಿಮ್ ಕೈಲಿ ಆಗ್ತಾ ಇಲ್ಲ ಆದ್ರೂ ಮಾಡ್ಲೇಬೇಕು, ನಿಮಗ್ ಕಷ್ಟ ಆಗುತ್ತೆ ಆದ್ರೂ ಮಾಡ್ಲೇಬೇಕು. ಈ ತರದ್ ಏನೋ ಸ್ವಲ್ಪ ಒತ್ತಡಗಳು ಉಂಟಾಗುವಂತ ಸಾಧ್ಯತೆಗಳಿರುತ್ತೆ. ಸ್ವಲ್ಪ ಕಿರಿಕಿರಿ ಉಂಟಾಗುತ್ತೆ. ಬಟ್ 15ನೇ ತಾರೀಕುವರೆಗೂ ಏನು ಪ್ರಾಬ್ಲಮ್ ಇಲ್ಲ. ಅದಕ್ಕೆ ನೀವು 15ನೇ ತಾರೀಕು ಮೇಲೆ ಭಾನುವಾರ ಅಥವಾ ಈ ತಿಂಗಳಿಂದಲೇ ಶುರು ಮಾಡ್ಬೋದು. ಪ್ರತಿ ಭಾನುವಾರ ಗೋಧಿ ದಾನ ಕೊಡಿ. ಮತ್ತೆ ಮಕರ ರಾಶಿಯವರಿಗೆ ಶುಕ್ರ ಬುಧ ತುಂಬಾ ಶುಭ ಫಲ ಕೊಡ್ತಾ ಇದ್ದಾರೆ. ನಿಮ್ಮ ಒಂದು ಕೆಲಸದ ವಿಷಯ ಅಂತ ಬಂದಾಗ, ಬಿಸ್ನೆಸ್ ವಿಷಯ ಅಂತ ಬಂದಾಗ ಇನ್ವೆಸ್ಟ್ ಮಾಡೋದನ್ನ ಹೊರತುಪಡಿಸಿ, ಅಂದ್ರೆ ಇನ್ವೆಸ್ಟ್ ಮಾಡಬಾರ್ದು, ಎಕ್ಸ್ಟ್ರಾ ಇನ್ವೆಸ್ಟ್ ಮಾಡಬಾರ್ದು. ಆದ್ರೆ ಇರುವಂತಹ ನಿಮ್ಮ ಬಿಸ್ನೆಸ್ ಅಲ್ಲಿ ಏನಾದ್ರೂ ಬದಲಾವಣೆಗಳನ್ನ ಮಾಡ್ಕೊಳ್ಳೋದಾದ್ರೆ ಇದು ಸೂಕ್ತವಾದ ಸಮಯ. ಯಾಕಂದ್ರೆ ದಶಮಾಧಿಪತಿ ಭಾಗ್ಯಾಧಿಪತಿ ಒಂದೇ ಮನೆಯಲ್ಲಿ ಇರೋದ್ರಿಂದ ನೀವು ಇರುವಂತ ಬಿಸ್ನೆಸ್ ಅಲ್ಲಿ ಏನಾದ್ರೂ ಚೇಂಜಸ್ ಮಾಡ್ಕೋಬಹುದು. ಆದ್ರೆ ಎಕ್ಸ್ಟ್ರಾ ಇನ್ವೆಸ್ಟ್ ಮಾಡೋ ತರದ್ದು ಬದಲಾವಣೆಗಳು ಮಾಡ್ಬೇಡಿ. ಇರೋದ್ರಲ್ಲೇ ಚೇಂಜಸ್ ಮಾಡ್ಕೊಳ್ಳೋದಕ್ಕೆ ಅತ್ಯುತ್ತಮವಾದಂತಹ ಸಮಯ ಅನ್ಬೋದು. ಮಕರ ರಾಶಿಯವರಿಗೆ ಶುಭ ಫಲವೂ ಇದೆ, ಸ್ವಲ್ಪ ಅಶುಭ ಫಲವೂ ಇದೆ. ಅದಕ್ಕೆ ಪರಿಹಾರಗಳನ್ನ ಮಾಡ್ಕೊಳ್ಳಿ. ಮೇನ್ ಆಗಿ ಗುರುಗೆ ನಾನು ಸ್ಟಾರ್ಟಿಂಗ್ ಅಲ್ಲೇ ಪರಿಹಾರ ಹೇಳ್ಬಿಟ್ಟೆ. ಹಾಗೆ ಸೂರ್ಯ ಗ್ರಹಕ್ಕೂ ಕೂಡ ಪರಿಹಾರವನ್ನ ಹೇಳಿದ್ದೀನಿ. ಹಾಗೆ ಚತುರ್ಥಾಧಿಪತಿ 12ನೇ ಮನೇಲಿ ಇರೋದ್ರಿಂದ ಮಂಗಳ ಗ್ರಹಕ್ಕೂ ಕೂಡ ಪ್ರತಿ ಮಂಗಳವಾರ ತೊಗರಿ ಬೇಳೆ ದಾನ ಕೊಡುವಂಥದ್ದು. ಈ ಪರಿಹಾರವನ್ನು ಕೂಡ ಈ ತಿಂಗಳು ಮಾಡ್ಕೊಳ್ಳಿ. ದೊಡ್ಡ ಮಟ್ಟದಲ್ಲಿ ಆಗೋ ಸಮಸ್ಯೆಯನ್ನ ಈ ಪರಿಹಾರಗಳು ಚಿಕ್ಕ ಮಟ್ಟದಲ್ಲೇ ಅದನ್ನ ಕ್ಲಿಯರ್ ಮಾಡ್ಬಿಡ್ತಾರೆ. ಅಂದ್ರೆ ಸಣ್ಣದಾಗಿ ಏನೋ ಸಮಸ್ಯೆ ಬಂತು, ನಿವಾರಣೆ ಆಗೋಯ್ತು ಅನ್ನೋ ರೀತಿಯಲ್ಲಿ ನಿಮ್ಗೆ ಆತಂಕವನ್ನ ಕಡಿಮೆ ಮಾಡ್ತಾರೆ. ಹಾಗಾಗಿ ಈ ಪರಿಹಾರಗಳನ್ನ ಮಾಡ್ಕೊಳ್ಳಿ, ಒಳ್ಳೇದಾಗುತ್ತೆ. ಎಲ್ರಿಗೂ ಶುಭವಾಗಲಿ.